ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ MLA ಮಾರ್ಕ್ಸ್ ಕಾರ್ಡ್ ಶುರು ಮಾಡ್ತಾ ಇದ್ದೀವಿ. ಮುಂದೆ CM ಆಗಬೇಕು ಅಂತ ಕನಸು ಕಾಣ್ತಾ ಇರ್ತಕ್ಕಂಥ DK ಶಿವಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಿದೆ ಅನ್ನೋ ಒಂದು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಹೀಗಾಗಿ ಈ ಕ್ಷೇತ್ರದ ಜನರ ನಾಡಿ ಮಿಡಿತ ತಿಳಿದುಕೊಳ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ನಾವು ಮುಂದಾಗಿದ್ದೀವಿ. DK ಶಿವಕುಮಾರ್ ಅವರ ಸ್ವಗ್ರಾಮ ದೊಡ್ಡ ಹಾಲಹಳ್ಳಿಯಲ್ಲಿದ್ದೀವಿ. ಈ ಗ್ರಾಮದ ಜನರು DK ಶಿವಕುಮಾರ್ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಬನ್ನಿ ಕೇಳೋಣ. ಕನಕಪುರ ವಿಧಾನಸಭಾ ಕ್ಷೇತ್ರ 2023ರ ಫಲಿತಾಂಶ. DK ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ, ಪಡೆದ ಮತಗಳು 1,43,023. ಗೆಲುವಿನ ಅಂತರ 1,22,392. DK ಶಿವಕುಮಾರ್ ಅವರ ಸ್ವಗ್ರಾಮ ದೊಡ್ಡ ಹಾಲಹಳ್ಳಿಯಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿ ಒಬ್ಬ ಹಿರಿಯರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಪ್ರಮುಖವಾಗಿ DK ಶಿವಕುಮಾರ್ ಅವರು ಈ ಕ್ಷೇತ್ರದ MLA ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರಾ? ಮಾಡೋರು ಸರ್. ಇದು ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆನೇ ಇರಲಿಲ್ಲ ನಮ್ಮೂರಲ್ಲಿ. ಜಾಗ ತಗದ್ರು, ಆಸ್ಪತ್ರೆ ಕಳಿಸಿದ್ರು, ಎಲ್ಲ ಕೆಲಸನೂ ಮಾಡೋರು ಸರ್. ಹೌದು ಸರ್. ಬೇರೆ ಏನು ಡೆವಲಪ್ಮೆಂಟ್ ವರ್ಕ್ ಆಗಬೇಕು ಇಲ್ಲಿ? ಏನು ಇಲ್ಲ, ಮಾಡೋದೆಲ್ಲ ಮಾಡವ್ರೆ. ನೋಡಿ, ರೋಡ್ಗಳು ಇರಲಿಲ್ಲ, ರೋಡ್ ಮಾಡವ್ರೆ, ಎಲ್ಲ ಮಾಡವ್ರೆ. ಇಲ್ಲಿ ಹೇಳ್ಗಳಿ ಅಂತ ಅದು ಬೇಕಾದ್ರೆ ಅಲ್ಲೋಗಿ ನೋಡಿ, ದೇವಸ್ಥಾನಗಳನ್ನೆಲ್ಲ ಕಟ್ಟವ್ರೆ. ಏನೋ ಎಲ್ಲ ನೋಡಿ, ಹಿಂಗೆ ನೋಡಿ, ಹೆಂಚಿನ ಮನೆ ಇದ್ದು ಎಲ್ಲ ಮಾಡವ್ರೆ. ಇಲ್ಲದೆ ಇರೋದನ್ನೆಲ್ಲ ಹೇಳ್ಬಾರ್ದು ಸರ್. ಓಕೆ, ದೊಡ್ಡಹಳ್ಳಿ ಬಸ್ ಸ್ಟಾಪ್ ಹತ್ರ ಇದೀವಿ. ಇಲ್ಲೊಂದಷ್ಟು ಮಹಿಳೆಯರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಮೇಡಮ್, ಪ್ರಮುಖವಾಗಿ ನಿಮಗೆ ಗೃಹಲಕ್ಷ್ಮಿ ದುಡ್ಡೆಲ್ಲ ಬರ್ತಿದ್ಯಾ? ಸರ್ ಬರ್ತಾಯಿದೆ. ಎಲ್ಲ ಬರ್ತಿದೆ? ಇವಾಗ ಇನ್ನೂ ಬರ್ತಾಯಿಲ್ಲ, ಇವಾಗ ಬಂದದೆ ಎಲ್ಲ ಆಲ್ರೆಡಿ. ಇವಾಗ ನೆಕ್ಸ್ಟ್ ಮಂತಿಂದ ಹೋದ್ ಮಂತ್ಲೇ ಬಂದಿಲ್ಲ, 2 ತಿಂಗಳಿಗೆ ಒಂದ್ಸರಿ ಬರ್ತಾಯಿದೆ. 40,000 ಬಂದಿದೆ, ಅಕ್ಕಿ ದುಡ್ಡು ಬಂದಿದೆ. ನಮ್ಗೆ ಉಪಕಾರ ಮಾಡವ್ರೆ, ನಮ್ ಬಸ್ ಚಾರ್ಜ್ ಇಲ್ಲ. ನಮ್ಗೆ ಎಲ್ಲಿಂದ ಎಲ್ಗಾರ ಹೋದ್ರು ನಮ್ಗೆ ಉಪಕಾರ ಮಾಡವ್ರೆ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ? ಗುರುಲಕ್ಷ್ಮಿ ದುಡ್ಡೇ ಬರ್ತಾ ಇರೋದು. ಇನ್ನು 3 ತಿಂಗಳು ಬರ್ಬೇಕು, ಹಾಕ್ತಾರೆ. ಹಾಕಿ ಹಾಕ್ತಾರೆ. ಏನ್ ಮಾಡಿದ್ವಿ? ಗೃಹಲಕ್ಷ್ಮಿ ದುಡ್ಡೆಲ್ಲ ಇಟ್ಕೊಂಡು ಹೊಟ್ಟೆ ತಿಂದು ಕಿವಿಗೆ ಒಂದೊಂದು ಜೊತೆ ತಕೊಂಡು, ಈ ಮನೆಗೆ ಇಲ್ದೇರು ಸಾಮಾನು ತಕೊಂಡು, ಸುಮ್ಮನೆ ಇಲ್ದೇರು ಹೇಳಬಾರ್ದು, ಮಾಡವ್ರೆ. ಜನಕ್ಕೂ ಅಷ್ಟೇ ಉಪಕಾರ ಮಾಡ್ತಾವ್ರ ಅವರು. ಏನು ನೋವು ಬಾಧಿ ಕೊಡ್ತಾ ಇಲ್ಲ. ಏನಪ್ಪ ಅಂದರೆ ಅವ್ರ ಲೀಡ್ರುಗಳು ನಮ್ಮ ಸಾಹೇಬ ಚೆನ್ನಾಗಿ ಬೆಳೆಸ್ಕೊಂಡವನೆ, ಬಡವ್ರ ಬಗ್ಗರು ನೋಡ್ತಾ ಇಲ್ಲ. ಇಷ್ಟೇ ಕಡಪ್ಪ ನಂದು, ಇನ್ನೇನು ಜಾಸ್ತಿ ಮಾತಾಡಲಿ. ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಡೆವಲಪ್ಮೆಂಟ್ ವರ್ಕ್ ಆಗಬೇಕಾ? ಚಂದಾಗಿ ಆಯ್ತಾವ್ದೆ ಎಲ್ಲ ಕಡೆನೂ ಅಷ್ಟೇ. ಸಾಹೇಬ ಅಷ್ಟೇ ಕೆಲಸ ಮಾಡ್ತಾವನೆ. ಬಟ್ MP ಎಲೆಕ್ಷನ್ ಅಲ್ಲಿ ಸೋಲ್ಸ್ಬಿಟ್ರಲ್ಲ, ಅವನೇನೋ ಕಿತ್ತರ್ದಾಗ್ತಾನೆ ಅವನು ಬಂದು ಅಂತ ಮಾಡಿದ್ರು. ಈಗ ಮೂಲೆ ಸೇರ್ಕೊಂಡ. ಈ ಕೊನೆಗೆ ಸಾಹೇಬ್ನೇ ಬೇಕಾಗ್ಬತ್ತು. DK ಶಿವಕುಮಾರ್ ಅವರು CM ಆಗ್ತಾರಾ? ಹೇಳೋಕ್ಕಾಗೋದಿಲ್ಲ ಅಣ್ಣ. ಸಿದ್ದರಾಮಯ್ಯ ಇರೋವರೆಗೂ ನಾವು ಹೇಳೋಲ್ಲ CM ಆಯ್ತಾರೆ ಅಂತ. ಅದಂತೂ ಸತ್ಯ. ಅವನೊಬ್ಬ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ CM ನಮ್ಮ ಸಾಹೇಬ. ಎಲ್ಲ ದುಡ್ಡು ಬಂದದೆ, ಎಲ್ಲ ಸೌಲಭ್ಯ ಮಾಡವ್ರೆ. ನಮ್ಮ ಕಡೆ ಎಲ್ಲ ಚೆನ್ನಾಗಿ ಸೌಲಭ್ಯ ಮಾಡವ್ರೆ, ದುಡ್ಡು ಕಾಸಂದಿಲ್ಲ. ಏನು ಊರ ಕಡೆ ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ ಸರ್. ಏನಾರ ಒಂದು ಸ್ವಲ್ಪ ಇದಾದ್ರೆ ಪಂಚಾಯತಿಗೆ ಹೇಳಿದ್ರೆ ಅವರೆಲ್ಲ ನಮಗೆ ಬಂದು ಮಾಡ್ಕೊಡ್ತಾರೆ. ಈಗ ಪ್ರಮುಖವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಡೀತಾ ಇದೆಯಾ ಸರ್? ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಸರ್. ಎಲ್ಲಾ ತರ ಅಭಿವೃದ್ಧಿ ಕೆಲಸ. ಇವಾಗ ನೋಡಿ, ಮೊನ್ನೆ ಡೈರಿ ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲೇ 10 ಲಕ್ಷ, ಬೇರೆ ಯಾವ ಕ್ಷೇತ್ರದಲ್ಲೂ ಇಲ್ಲ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. 10 ಲಕ್ಷ ಲೀಟರ್ ಒಂದೇ ಕಡೆ ಒಂದೇ ಸಲ ಮಾಡಿರುವಂಥದ್ದು DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಕಾರ್ಯವೈಖರಿ ಅದು. ಆ ಥರ ಎಲ್ಲ ಒಳ್ಳೆ ಪ್ರತಿ ಹಳ್ಳಿಗಳು ಹೋಗಿ ಸರ್, ಎಲ್ಲ ಕಡೆ ರೋಡ್ ವ್ಯವಸ್ಥೆ ಆಗಲಿ, ನೀರು ವ್ಯವಸ್ಥೆ ಆಗಲಿ, ಸಾರ್ವಜನಿಕ ಕುಂದುಕೊರತೆಗಳನ್ನ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಹೇಳಗಳ್ಳಿ, ಕೋಡಿಹಳ್ಳಿಲಿ. ಇಲ್ಲಿ ಹಿಂದೆ 6 ತಿಂಗಳ ಹಿಂದೆ ಇಲ್ಲಿ ದೊಡ್ಡಹಳ್ಳಿಲಿ ಮಾಡಿದ್ರು. ನೆಕ್ಸ್ಟ್ ಕನಕಪುರದಲ್ಲಿ ಮಾಡ್ತಾರೆ. ಎಲ್ಲ ಕುಂದುಕೊರತೆಗಳನ್ನ ಸಾರ್ವಜನಿಕವಾಗಿ ಎಲ್ಲಾರನ್ನೂ, ರೈತರನ್ನಾಗಲಿ, ಎಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಉತ್ತಮವಾದ ಸ್ಪಂದಿಸ್ತಾರೆ ಸರ್. ಆಮೇಲೆ DK ಸುರೇಶ್ ಅವರು ಕಳೆದ ಬಾರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಸೋತಿದ್ರು ಕೂಡ ಅವರು ಹಾಲಿ ಸಂಸದರಂತಾನೆ ಕೆಲಸ ಮಾಡ್ತಿದ್ದಾರೆ ಅಂತ ತುಂಬಾ ಹೇಳಿದ್ರು. ಹೌದು ಸರ್. ಡಾಕ್ಟರ್ ಮಂಜುನಾಥ್ ಗೆದ್ದಿದ್ರು ಕೂಡ ಇವತ್ತು ನಮ್ಮ ಸುರೇಶ್ ಸಾರೇ ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡಿ, ಎಲ್ಲ ಜನಾಂಗಕ್ಕೂ ಸಂಘಟನೆ ಮಾಡಿ, ಹಳ್ಳಿಗೆ ಹೋಗಿ ರಸ್ತೆ ಆಗಲಿ, ನೀರಾಗಲಿ, ಪ್ರತಿಯೊಂದು ವ್ಯವಹಾರಗಳಿಗೂ ಸ್ಪಂದಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮನೆಗೂ ವಾಸಿಸೋನೆ ಮನೆ ಒಡೆಯ ಯೋಜನೆ ತಂದು ಮಾಡ್ಕೊಡ್ತಿದಾರಲ್ಲ, ಅದು ತುಂಬ 100ಕ್ಕೆ 100 ಜನಕ್ಕೆ ತೃಪ್ತಿಯಾಗಿದೆ. ಅದರಿಂದ ನಾವು ಖುಷಿಯಾಗಿದೆ. 100% ಅವರಲ್ಲಿ ಮುಖ್ಯಮಂತ್ರಿ ಆಗ್ಬೇಕು. ನಮ್ಮ ಸಾಹೇಬ CM ಆಗ್ಬೇಕು ಅಂತ ನಾನು ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಈಗ ಒಳ್ಳೇದಾಗ್ಲಿ, ಮಾದಪ್ಪ ಒಳ್ಳೇದ್ ಮಾಡಿ. ನಿಮ್ಮೂರಲ್ಲಿ ಚರಂಡಿ ವ್ಯವಸ್ಥೆ, ರಸ್ತೆ, ನೀರು ಎಲ್ಲ ಇದೆಯಾ? ಮಾಡವ್ರೆ ಕಣಪ್ಪ. ಈಗ ಪ್ರಮುಖವಾಗಿ ಸರ್, ನಿಮ್ಮ ಊರಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ? ಚೆನ್ನಾಗಿ ನಡೀತೈತೆ. ಎಲ್ಲ ರಸ್ತೆ
ಎಲ್ಲ ಚೆನ್ನಾಗಿ ನಡೀತು. ಚರಂಡಿ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ. ಚೆನ್ನಾಗೈತೆ. ಇನ್ನು ಏನ್ ಬೇಕು? ಹಾಸ್ಪಿಟ್ಲು ಅಂತದೇನಾದ್ರೂ ನಿಮ್ಮ ಅಗತ್ಯ ಇದೆಯಾ? ಡಾಕ್ಟ್ರುಗಳು ಬೇಕು, ಡಾಕ್ಟ್ರುಗಳು ಇಲ್ಲ. ಮತ್ತೆ ನೈಟಲ್ಲಿ ಹೋದ್ರೆ ಯಾರು ಡಾಕ್ಟ್ರುಗಳು ಇರಲ್ಲ. ಮೇನು ಡಾಕ್ಟ್ರುಗಳು ಬೇಕು. ಏನಾರ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಎಲ್ಲ ಕನಕಪುರ ಅಲ್ಲಿ ಇಲ್ಲಿ ಕಳಿಸ್ತಾರೆ. ಮೇನ್ ಡಾಕ್ಟ್ರುಗಳು ಹಾಕಿದ್ರೆ ಒಳ್ಳೇದು. ಆಸ್ ಎ ಸ್ಟೂಡೆಂಟ್ ಆಗಿ ನಿಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ನಿಮಗೆ ಕಣ್ಣಿಗೆ ಕಾಣ್ತಿದೆ? ನಮ್ಗೆ ರೋಡಿನ ಸಮಸ್ಯೆ ಕಾಣಿಸುತ್ತೆ. ಆಮೇಲೆ ಬಸ್ಗಳ ಸಮಸ್ಯೆ ಇರುತ್ತೆ, ಬೇಗ ಬೇಗ ಬಸ್ ಸಿಗಲ್ಲ ಅಷ್ಟೇ. ಅವ್ರಿಗೆ ನಿಂತ್ಕೊಂಡು 4-5ರಿಂದ ನಾವು ಗೆಲ್ಸ್ದೋ. ಇವತ್ತು ನಮಗೇನು ಇಲ್ಲ, ಒಂದು ಬೀಡಿಗೂ ಅಂಗ್ರಹಣ ಇಲ್ಲ. ತಿನ್ನೋರು ತಿನ್ಕೊಂಡ್ರು, ಉಂಡೋರು ಉಣ್ಕೊಂಡ್ರು. ನೋಡಿ, ರಾಮನಗರ ಹೆಸರಿದೆ, ಆ ರಾಮನಗರ ಹೆಸರನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದ್ರ ಬಗ್ಗೆ ಕೆಲವರು ತುಂಬಾ ಜನ ಬೇಜಾರಾಗಿದ್ದಾರೆ, ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸರ್, ನಾವು ಒಳ್ಳೆ ಅನುಕೂಲ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಇದಕ್ಕೆ ಬೆಂಗಳೂರು ದಕ್ಷಿಣ ಮಾಡಿರೋದು ರೈತರುಗಳಿಗೆ ಒಳ್ಳೆ ಅನುಕೂಲ ಆಗಿದೆ. ಒಳ್ಳೆ ಅಭಿವೃದ್ಧಿ ಆಯ್ತದ್ರೆ, ಸೈಟ್ಗಳು ಒಳ್ಳೆ ಇದಾಯ್ತದೆ, ವ್ಯಾಲಿಗಳು ಜಾಸ್ತಿ, ರೈತರುಗಳು ಚೆನ್ನಾಗಿರ್ಲಿ ಅಂತ ಆ ಥರ ಮಾಡಿದ್ದಾರೆ. ಅದು ತುಂಬ ರೈತರುಗಳಿಗೆ ಭಾರಿ ಉಪಕಾರ ಆಗಿದೆ ಸರ್. ಕನಕಪುರ ಟೌನ್ ಅಶೋಕ ಪಿಲ್ಲರ್ ಬಳಿ ಒಂದು ಸ್ವಲ್ಪ ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ಈಗ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು? ಹಿಂದೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಎಲ್ಲ ಅಧಿಕಾರವನ್ನು ವಹಿಸ್ಕೊಂಡು ಅನುಭವಿಸೋದ್ರು. ಕನಕಪುರನ ಪಾಳ್ಗೆಡೆ ಬಿಟ್ಟುಬಿಟ್ಟಿದ್ರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಳೆದ ಸಾಲಿನಿಂದ ಇದುವರೆಗೂ ಮಾಡಬಾರದಂಥ ಕೆಲಸ 1-2 ತಾಲೂಕು ಆಫೀಸ್ ಇರ್ಬೋದು, ನಗರಸಭೆ ಇರ್ಬೋದು, ಮತ್ತು 10 ಹಲವಾರು ಸೇತುವೆಗಳಿರ್ಬೋದು. ಕನಕಪುರ ನಮ್ಮ ಅರ್ಕಾವತಿ ನದಿಗೆ 20 ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಸಣ್ಣದೊಂದು ರಸ್ತೆ ಆಗ್ತಾ ಇಲ್ಲ, ಸಣ್ಣದೊಂದು ಚರಂಡಿ ಮಾಡ್ಕೊಳ್ಳೋದಕ್ಕೂ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಮಾತಾಡ್ತಿದ್ದಾರೆ. ಈಗ ನನ್ನೊಂದು ಕೇಳಿ, ಈಗ ನಿಮ್ಮ ಕಣ್ಣೆದುರು ಕಾಣ್ತಾ ಇದೆ, ಇಲ್ಲೊಂದು ರೋಡ್ ಆಗ್ತಾ ಇದೆ. ಕನಕಪುರ ಇತಿಹಾಸದಲ್ಲೇ ಮೊದಲನೆಯ ರೋಡು ಅಂತ ನೀವು ತಿಳ್ಕೊಬೇಕೀಗ. ಕೆಲಸ ಆಗಲಿಲ್ಲ ಅಂತ ನೀವು ಹೇಳ್ತೀರಲ್ಲ, ಅದು ನೀವು ಬನ್ನಿ ನೋಡಿ. ಈ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಯಾವ ಬಸ್ ಸ್ಟ್ಯಾಂಡು? ಇದು ಹೊಸ ಬಸ್ ಸ್ಟ್ಯಾಂಡ್ ಅಲ್ವಾ, ಇನ್ನೂ ಓಪನ್ ಆಗಿಲ್ಲ. ಅದು ಕಾಂಗ್ರೆಸ್ ಸರ್ಕಾರದಲ್ಲೆಲ್ವ ಮಾಡಿದ್ದು. ನೀವು ಕಾಂಗ್ರೆಸ್ ನೋಡಿ. ಈಗ ನಮ್ಮ ಡಿ ಕೆ ತಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮಾತಾಡ್ತಾ ಅಂತಲ್ಲ, ನಾನೊಬ್ಬ ಪ್ರಜೆಯಾಗಿ ಮಾತಾಡ್ತಿದ್ದೀನಿ. ಒಂದು ಸಣ್ಣ ರೈತ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಕನಕಪುರದಲ್ಲಿ, ಅರ್ಥ ಆಯ್ತಾ? ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತನಾಡೋದಕ್ಕೆಲ್ಲ ಭಯ ಪಡ್ತಾರೆ. ಯಾರು ಭಯ ಏನು ಪಡ್ಬೇಕಲ್ಲ? ನಮ್ಮ ಕನಕಪುರದಲ್ಲಿ ಏನಾಗಿದೆ ಗೊತ್ತಾ? ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳಾಗಿರ್ಬೋದು, ತಾಲೂಕು ಆಫೀಸ್ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಾಗಿರ್ಬೋದು, ಕನಕಪುರಕ್ಕೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡೋಕ್ಕೆ ಅಂತಾರೆ. ಕನಕಪುರದಲ್ಲಿ 1 ತಿಂಗಳು ಡ್ಯೂಟಿ ಮಾಡಿದಂಥ ಇಂಥ ಮನುಷ್ಯ ಸಿಗಲ್ಲ ಅಂತಾರೆ. ಇದಕ್ಕೇನು ಹೇಳ್ತೀರಿ ಉತ್ತರ? ಇನ್ನು ಸಣ್ಣ ಸಣ್ಣ ಹಳ್ಳಿಗಳಿಗೆಲ್ಲ ಡಿ ಕೆ ಎಸ್ ನೀರಿನ ಶುದ್ಧ ಘಟಕದ ನೀರಿನ ಘಟಕಗಳು ಆಗಿದ್ದಾವೆ. ಹಳ್ಳಿಗಳೆಲ್ಲೂ ಎಲ್ಲ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಎಲ್ಲ ಡೆವಲಪ್ಮೆಂಟ್ ಅಲ್ಲಿ ಆಗ್ತಾ ಇದ್ರೆ. ರಾಮನಗರದಲ್ಲಿ ಡಿ ಕೆ ಸುರೇಶ್ ಅವರನ್ನ ಯಾಕೆ ಸೋಲಿಸಿದ್ರು ಜನ? ಅದು ಗೊತ್ತಿಲ್ಲ ಸರ್ ನಮಗೆ. ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಏನು ಹೇಳ್ತೀರಿ? ಅವ್ರು ಆಗಬೇಕು ಅನ್ನೋದು ನಮ್ಮದು ಆಸೆ. ನಮ್ಮ ತಾಲ್ಲೂಕಿನವರು ಅವರು ಒಂದು ಮುಖ್ಯಮಂತ್ರಿ ಆಗಬೇಕು, ಕಷ್ಟ ಬಿದ್ದು ಅವರು ಪಕ್ಷನ ಬೆಳೆಸವ್ರೆ, ಅವ್ರು ಆಗಬೇಕು ಅನ್ನೋದು ನಮ್ಮ ಈ ತಾಲ್ಲೂಕಿನ ಜನಗಳದ್ದು ಎಲ್ಲರದು ಅಭಿಪ್ರಾಯ. ಈಗ ನಿಮ್ಮ ಕ್ಷೇತ್ರದ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ರಲ್ಲಿ 9. ನೀವ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್, 10ಕ್ಕೆ 10 ಕೊಡ್ತೀವಿ. ಈಗ ಸಣ್ಣ ಪುಟ್ಟ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಿಲ್ಲ, ಉದ್ಯೋಗ ಸಮಸ್ಯೆ ಇದೆ, ಸರಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆಗಳು ತುಂಬಾ ಕಡೆ ಇದೆ. ಇಷ್ಟು ಸುಂದರವಾದಂಥ ನಗರದ ಒಂದು ರೀತಿ ನಿರ್ಮಾರ್ತು ಅಂತ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ. ಅಭಿವೃದ್ಧಿ ದೃಷ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂಥರ ಹಠವಾದಿನೇನೆ. ಹಿಂದೆನೂ ಕೂಡ ಈ ಒಂದು ಕ್ಷೇತ್ರಕ್ಕೆ ದೇವೇಗೌಡರ ಅಥವಾ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಇಲ್ವಾ ಕನಕಪುರಕ್ಕೆ? ಇದೆ, ಆದರೆ ಇಷ್ಟು ಪ್ರಮಾಣದಲ್ಲಿ ಈ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಸಾಮಾಜಿಕ ದೃಷ್ಟಿಯಾಗ ತಾವು ಹೇಳಿದಾಗೆ ಒಂದು ಸಾಮಾಜಿಕ ದೃಷ್ಟಿ ಇರ್ಬೋದು, ಮತ್ತು ಆರ್ಥಿಕ ದೃಷ್ಟಿ ಇರ್ಬೋದು, ಅದೆಲ್ಲ ನೋಡಿದಾಗ ಇವತ್ತು ಮೆಗಾ ಡೈರಿ ಮಾಡಿದ್ದಾರೆ. ಇದು ತುಂಬಾ ಹೇಳೋದು. ಅಲ್ಲಿ ಸುಮಾರು ಒಂದು 2-3 ಸಾವಿರ ಜನ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಹಾರೋಳ್ಳಿ ಇಂಡಸ್ಟ್ರಿ ಏನು ಭಾಳ ದೂರ ಏನಿಲ್ಲ, ಹೆಚ್ಚು ಕಮ್ಮಿ ನಮ್ಮ ಇಲ್ಲಿಂದ ಒಂದು 7-8 ಕಿಲೋಮೀಟ್ರ್ ದೂರದಲ್ಲೇ ಹತ್ತಿರಕ್ಕೆ ಬರುತ್ತೆ. ಹಾಗಿರುವಾಗ ಏನು ಆರ್ಥಿಕ ದೃಷ್ಟಿಯಿಂದ ಏನು ಸಮಸ್ಯೆ ಏನಿಲ್ಲ. ಲೋಕಸಭಾ ಸದಸ್ಯರು ಡಾಕ್ಟರ್ ಮಂಜುನಾಥ್ ಅವರ ಕಾರ್ಯವೈಖರಿ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ? ಖಂಡಿತ ಸರ್, ಯಾಕೆಂದರೆ ನಾವು ಪಕ್ಷಾತೀತ, ನಾವು ಯಾವುದೇ ಪಕ್ಷದವರಲ್ಲ. ಮಂಜುನಾಥ್ ಅವರು ಕೂಡ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಸ್ವಲ್ಪ ಸಾಮಾಜಿಕ ಕಳಕಳಿ ಇಟ್ಟಂಥವ್ರು, ಮತ್ತು ವೈದ್ಯರು ಕೂಡ, ಅವರು ಕೂಡ ಇದು ಮಾಡ್ತಾ ಇದ್ದಾರೆ. ಕೋಟೆ ರಸ್ತೆಯಲ್ಲಿ ಇದ್ದೀವಿ, ಇಲ್ಲಿ ಜನ ಏನಂತಾರೆ ಅಂತ ಕೇಳೋಣ. ಸರ್, ಪ್ರಮುಖವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ
ನೀವು ಕಂಡಂತೆ ಏನು ಡೆವಲಪ್ಮೆಂಟ್ ಆಗಿದೆ, ಏನಾಗಬೇಕು? ಎಲ್ಲ ಚೆನ್ನಾಗಿ ಆಯ್ತಾ ಇದೆ, ಎಲ್ಲ ಚೆನ್ನಾಗಿ ಆಯ್ತಾ ಇದೆ. ಮಾಡ್ಬೇಕು, ಇನ್ನ ಮಾಡಬೇಕು. ಚೆನ್ನಾಗಿ ಆಯ್ತಾ ಇದೆ ಎಲ್ಲ. ಇನ್ನು ಮಾಡ್ಬೇಕಂದ್ರೆ ಏನು ಮಾಡಬೇಕು? ರೋಡ್ಗಳು, ಈ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕು. ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಏನಿಲ್ಲ. ನಾವು ಬಣ್ಣಳ್ಳಿಯವರು ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ. ಯಾವ ರೋಡು ಮಣ್ಣು ರೋಡ್ ಇಲ್ಲ, ಎಲ್ಲ ಸಿಮೆಂಟ್ ರೋಡ್ ಆಗ್ಬಿಟ್ಟದೆ. ಈಗ ಒಂದು ಉಳ್ಕೊಂಡಿತ್ತು, ಅದು ಮಾಡ್ತಾವ್ರೆ. ಡಿ ಕೆ ಸುರೇಶ್ ಅವರು ಒಳ್ಳೆ ಕೆಲಸಗಾರ ಅಂತೆಲ್ಲ ಹೇಳ್ತಾ ಇದ್ರು, ಬಟ್ ಯಾಕೆ ಈ ಟರ್ಮಲ್ಲಿ ಸೋತು ಬಿಟ್ರು ಅವರು? ಇದು ಜನ ಮೋಸ ಮಾಡಿದ್ರಷ್ಟೇ, ಎಲ್ಲ ಕೆಲಸನೂ ಮಾಡವ್ರೆ, ಮೋಸ ಮಾಡಿದ್ರಷ್ಟೇ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? 10ರಲ್ಲಿ 9 ಕೊಡ್ತೀವಿ ಅವ್ರಿಗೆ. ಇಲ್ಲಿ ಹುಲಿಬೆಲೆನಲ್ಲಿ ಗ್ರಾಮದಲ್ಲಿ ಎಲ್ಲ ರಸ್ತೆಗಳು, ಚರಂಡಿಗಳು, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ? ಎಲ್ಲ ಇದೆ, ಎಲ್ಲ ಹೋಗಿದೆ ಸರ್. ಎಲ್ಲ ಕೆಟ್ಟೋಗೆಲ್ಲ ಕಟ್ಕೊಂಡು ಕುಂತೈತಲ್ಲ. ಈಗ ನಿಮ್ಮ ಹುಲಿಬೆಲೆ ಗ್ರಾಮಕ್ಕೆ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆಯಾ? ಅಭಿವೃದ್ಧಿ ಕೆಲಸ ಬೇಕಾದಷ್ಟವೆ ಮಾಡಬೇಕಾದವು. ಏನಾಗಬೇಕು ಯಜಮಾನ್ರೆ? ಏನು ರೋಡ್ಗಳಾಗಿಲ್ಲ, ಚರಂಡಿಗಳು ನೋಡಿ ಸೊಳ್ಳೆ ಯಾವ ಥರ ತುಂಬ್ಕೊಂಡವು, ಯಾವ ಡ್ರೈನು ಮುಚ್ಚಿಲ್ಲ, ಏನು ನೀರು ನಿತ್ತಂಗೆ ಅದೆ. ಏನು ಅಭಿವೃದ್ಧಿನೂ ಏನು ಆಯ್ತಾ ಇಲ್ಲ, ಏನೂ ಇಲ್ಲ. ಈ ಪುಕ್ಸಾಟೆ ಭಾಗ್ಯ ಕೊಟ್ಕೊಂಡು ನಮ್ಮ ಹತ್ರ ಕಿತ್ಕೊಂಡು ಅವ್ರು ಕೊಡ್ತಾವ್ರೆ. ಇನ್ನು ಸರ್ಕಾರ ನಮಗೇನು ಮಾಡ್ತದೆ ಅಲ್ಲಿ? ಅವ್ರು ಘೋಷಣೆ ಮಾಡೋದು 200 ಯೂನಿಟು, ಅಲ್ಲಿ ಕೊಡ್ತಾ ಇರೋದು 20, 30, 50 ಒಳಗೇನೆ ಎಲ್ಲರಿಗೂ. ಅದ್ರ ಮೇಲೆ ಬಂದು ಬಿಲ್ ಹಾಕಿ ಹೋಯ್ತಾರೆ. ಯಾರು 200 ಯೂನಿಟ್ ಯಾರಿಗೂ ಕೊಡ್ತಾ ಇಲ್ಲ ಹಳ್ಳಿಲಿ. ಯಾರು ಕೊಡ್ತಾ ಇದ್ದಾರೆ? ಯಾರು ಒಬ್ರು ಕೈಲಿ ಹೇಳ್ತೀವಿ ನಮ್ಮ ಮನೇಲಿ 200 ಯೂನಿಟ್ ಕಾಸು ಕೊಡ್ತಾ ಇಲ್ಲ ನಾವು ಅಂತ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕ್ಷೇತ್ರದ ಶಾಸಕರಾಗಿದ್ದಾರೆ. ಅವರ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ ಸರ್, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ತೃಪ್ತಿ ಇದೆ. ತುಂಬ ಚೆನ್ನಾಗಿ ನಮ್ಮ ಕ್ಷೇತ್ರನ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಒಂದು 15-20 ವರ್ಷದಿಂದ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನಮಗೆ ತೃಪ್ತಿ ತಂದಿದೆ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? ನಮ್ಮದು 100 ಕೊಡಬೇಕು. ಮಾರ್ಕ್ಸ್ ಬರೋಲ್ಲ ಇಲ್ಲಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿದೆ. ತಾಲೂಕು ಮೊದಲು ಹೆಂಗಿತ್ತು, ಹಳೆ ತಾಲೂಕು ಯಾವ ಥರ ಇತ್ತು, ಕನಪುರ ತಾಲೂಕು, ಈಗ ಮತ್ತೆ ತಾಲೂಕು ತುಂಬ ಚೆನ್ನಾಗಿದೆ 20 ವರ್ಷದಿಂದ. ನೀವು ರೈತರಾಗಿ ರೈತರಿಗೆ ಏನು ಬೇಕು ಅಂತ ಕೇಳ್ತೀರಿ? ನಾವು ಕೇಳೋದೇನು ಗೊತ್ತಾ? ಕಮ್ಮಿ ಬೆಲೆಯಲ್ಲಿ ಈ ರಸಗೊಬ್ಬರಗಳು ಬೇಕು, ಈ ಗ್ಯಾರಂಟಿಗಳು ನಿಲ್ಲಿಸಿ ಜನ ದುಡಿಯೋ ಥರ ಮಾಡಬೇಕು. ಆವಾಗ ಆರ್ಥಿಕತೆ, ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು, ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು. ಪಾಪ ಈಗ ಎಲ್ಲನೂ ಅವ್ರಿಗೆ ಪುಕ್ಸಟೆ ಕೊಟ್ಬಿಟ್ಟು ಅವ್ರು ದುಡಿದೆ ಪುಕ್ಸಟೆ ಬಸ್ ಮಾಡಿಬಿಟ್ಟು ನಾನು ಆ ಊರಿಗೆ ಹೋಗಿದ್ದು ಬರ್ತೀನಿ, ನಾನು ಈ ಊರಿಗೆ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಆ ಮನೆಗಳನ್ನೆಲ್ಲ ಕ್ಲೋಸ್ ಮಾಡಿಸಿದ್ರು. ಅವ್ರ ಆರ್ಥಿಕತೆ ಏನಾಯಿತು? ನೀನು ಕೊಟ್ಟದ್ದೇನು? ಅವರು 10,000 ಸಂಪಾದನೆ ಮಾಡೋದನ್ನ ಎಲ್ಲ ಎಕ್ಕುಡ್ಸೋದ್ರಿ. ಬರೀ 2,000 ಕೊಟ್ಬಿಟ್ಟು ಅವ್ರು 10,000 ಹಾಳಾಗೋಯ್ತಾ? 2,000 ಬರ್ತಾ ಇದೆಯಾ? ಬರ್ತಾ ಇದೆ, ಯಾವಾಗಿಂದ ಬರ್ತಾ ಇದೆ? 2-3 ವರ್ಷದಿಂದ ಬರ್ತಾ ಇದೆ. ಏನೋ ಒಂದು ಟೈಮ್ ಊಟಕ್ಕೆ ಇತ್ತಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಂತ ನಮ್ಗೆ ಎಷ್ಟೋ ಸೌಲಭ್ಯ ಇದೆ ಸರ್, ಬಡವರು. ಅದಕ್ಕಿಂತ ಅವರಿಂದ ಬಸ್ಗೆ ಅದಕ್ಕೆ ಅವರೆಲ್ಲ ಹಾಕಿದ್ದಕ್ಕೆ ನಮಗೆ ಸ್ವಲ್ಪ ಸೌಲಭ್ಯ, ಊಟಕ್ಕೆ ಏನು ತೊಂದರೆ ಇಲ್ಲ, ಪರವಿಲ್ಲ ಸರ್. ಯಜಮಾನ್ರೆ, ಈ ಕನಕಪುರದಲ್ಲಿ ನೀವು ಕಂಡಂಥ ಕನಸುಗಳು, ಅಭಿವೃದ್ಧಿ ಕಾರ್ಯಗಳು ಆಗ್ತಿದೆಯಾ? ಇತಿಹಾಸದಲ್ಲಿ ಆಗದಿರೋಂಥ ಕೆಲಸಗಳು ಕನಕಪುರದಲ್ಲಿ ಡಿ ಕೆ ಶಿವಕುಮಾರಿಂದ, ಸುರೇಶಿಂದ ಆಗಿದೆ. ಇಡೀ ತಾಲೂಕು, ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದಿದ್ದೀನಿ, ಎಲ್ಲ ಡಿಸ್ಟಿಕ್ಕು ನೋಡಿದ್ದೀನಿ. 1-2 ಉದಾಹರಣೆ ಹೇಳಬೇಕು ಅಂದರೆ, ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡು, ನಮ್ಮ ಕನಕಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡು, ರೋಡ್ ಆಗಲಿ, ಸೇತುವೆ ಆಗಲಿ, ಹಾಸ್ಪಿಟ್ಲಾಗಲಿ, ಈ ಪ್ರತಿಯೊಂದು ಡೆವಲಪ್ಪನ್ನು ಚೆನ್ನಾಗೇ ಮಾಡ್ತಾವ್ರೆ ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರು, ಸೂರಿ, ರವಿ. ಗ್ಯಾರಂಟಿ ದುಡ್ಡು ಬರ್ತಿದೆಯಾ? ಅದೇ ಬರ್ತಾ ಇದೆ ಸರ್, 3 ತಿಂಗಳಿಂದ ಹಾಕ್ಲಿಲ್ಲ ಅಷ್ಟೇನೆ. 3 ತಿಂಗಳಿಂದ ಬಂದಿಲ್ಲ? ಬರಲಿಲ್ಲ, ಬರ್ತಾ ಇದೆ. ನಿಮಗೆ ಬಂದಿದ್ಯಾ? ನಮಗೂ 3 ತಿಂಗಳಿಂದ ಬರಲಿಲ್ಲ. ನಿಮಗೂ 3 ತಿಂಗಳಿಂದ ಬಂದಿಲ್ಲ. ನೀವು ಕನಕಪುರದವ್ರನ್ನ? ನಾವು ಎಲ್ಲ ಕನಕಪುರದವ್ರೆ ನಾವೆಲ್ಲ. ಈಗ ಕನಕಪುರದಲ್ಲಿ ಏನಾದರೂ ರಸ್ತೆ, ಚರಂಡಿಗಳು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ? ಅಯ್ಯೋ, ಒಂದೊಂದು ರೋಡಲ್ಲಿ ಇಲಾಖೆ ಇಲ್ಲ, ಒಂದೊಂದು ರೋಡಲ್ಲಿ ಎಲ್ಲಾನು ಪೊಜಿಟಿ ರೋಡೇನೆ. ಇವ್ರ ರೋಡಲ್ಲಿ ಲೈಟ್ ಇಲ್ಲ, ಏನ್ ಮಾಡ್ತಾರೆ ಇವರು? ಯಾವ ಏರಿಯಾ? ಅಡ್ಡಿಕೆಲೆ ವೇಟು. ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮ MLA ಮಾರ್ಕ್ಸ್ ಕಾರ್ಡ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಅಂತ ಹೇಳಿ, ಇಲ್ಲಿನ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ, ಇನ್ನೂ ಏನಾಗಬೇಕು ಅಂತ ಹೇಳಿ? ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ರು. ತಾಲೂಕು ಆಫೀಸ್ ಹಳೆ ಇತ್ತು, ಹೊಸದ್ ಮಾಡಿದ್ರು. ತಿರ್ಗಾ ಇವಾಗ ಕೋಲ್ಟ್ ಮಾಡಿದ್ದಾರೆ. ಇಲ್ಲಿ ಕೆರೆ ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಮತ್ತೆ ಬಡವ್ರ ಬಗ್ಗರಿಗೆ ಸೈಟ್ಗಳೆಲ್ಲ ಕೊಟ್ಟಿದ್ದಾರೆ. ಈ ರೋಡ್ ಬಿಟ್ಟು ನೆಕ್ಸ್ಟ್ ರೋಡ್ ಆ ಕಡೆ ಹೋದ್ರೆ ಅಲ್ಲಿ ಹೊಸದು ಪಾರ್ಕ್ ಮಾಡ್ತಾ ಇದ್ದಾರೆ. KSRTC ಡಿಪೋ ತಾವಿಂದ ಹಿಡಿದು ಹೊಳೆ ಗಂಟೆ ಪಾರ್ಕ್ ಮಾಡ್ತಾ ಇದ್ದಾರೆ ಹೊಸದಾಗೆ.
ನೀರು ಕಾವೇರಿ ನೀರು ಕೊಡೋದಕ್ಕೆ ಎಲ್ಲ ರಸ್ತೆಗಳೆಲ್ಲ ಹೊಡೆದು ಅದೆಲ್ಲ ಪೈಪ್ ಹಾಕಿ ಕಾವೇರಿ ನೀರು ಕೊಡೋದಕ್ಕೆ ಪೈಪ್ಗಳೆಲ್ಲ ಹಾಕ್ತಾ ಇದ್ದಾರೆ. ತಿರ್ಗಾ ಅದು ಬಿಟ್ರೆ ಇವಾಗ ಹೊಸ ಟ್ಯಾಂಕ್ಗಳು ಕಟ್ತಾ ಇದ್ದಾರೆ ನೀರಿಗೆ, ಕಾವೇರಿ ನೀರು ಸ್ಟಾಕ್ ಮಾಡಿ ಡೆಲಿವರಿ ಕೊಡೋದಕ್ಕೆ ಅದೆಲ್ಲ ಆಗ್ತಾ ಇದೆ, ಕೆಲಸಗಳು ಆಗ್ತಾ ಇದೆ. ಇವ್ರು ಇಷ್ಟೆಲ್ಲ ಮಾಡೋರು ಜನಗಳಿಗೆ ಏನಂದ್ರೆ ಹಾಸ್ಪಿಟ್ಲಲ್ಲಿ ಇಲ್ಲಿ ಮೇಲ್ಗಡೆ ಹಾಸ್ಪಿಟ್ಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲು, ಅಲ್ಲಿ ಡಾಕ್ಟ್ರುಗಳಿಲ್ಲ ಸರಿಯಾಗಿ, ಅಲ್ಲಿ ಸ್ಕ್ಯಾನ್ ಮಾಡೋದ ಮಿಷಿನರಿ ಇಲ್ಲ, ಡಾಕ್ಟ್ರುಗಳು ನ್ಯಾಯ ಕೆಲಸ ಮಾಡಲ್ರು, ನೋಡಲ್ರು. ಜನಗಳಿಗೆ ಅದೊಂದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಹಾಸ್ಪಿಟ್ಲಲ್ಲಿ. ನಾವೀಗ ಸಾತ್ನೂರು ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಸುತ್ತಮುತ್ತಲಿನ ಕೆಲವು ಪ್ರಯಾಣಿಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಎಲ್ಲಿ ಹೋಗ್ತಾ ಇದ್ದೀರಮ್ಮ ತಾವು? ನಾವು ಸರ್ಗೂರ್ಗೆ ಹೋಗ್ತಾ ಇದ್ದೀವಿ. ಸರ್ಗೂರ್ಗೆ ಹೋಗ್ತಾ ಇದ್ದೀರಾ? ಗೃಹಲಕ್ಷ್ಮಿ ದುಡ್ಡೆಲ್ಲ ಬರ್ತಾ ಇದೆಯಾ? 2 ತಿಂಗಳಾಯ್ತು ಬರ್ಲಿಲ್ಲ. ಬರ್ಲಿಲ್ವಾ? ಬರ್ಲಿಲ್ಲ. ಅಕ್ಕಿ ಬೇಳೆ ಎಲ್ಲ ಬರ್ತಿದ್ಯಾ? ಬರೀ ಅಕ್ಕಿ ರಾಗಿ. ರಾಗಿ ಬರೀ ಅಕ್ಕಿ ರಾಗಿ ನೆನ್ನೆ ಕೊಟ್ಟರು. ಹೌದಾ? 3 ಕೆಜಿ ರಾಗಿ 7 ಕೆಜಿ. ನೀವು ಕನಕಪುರ ವಿಧಾನಸಭಾ ಕ್ಷೇತ್ರದವರಲ್ವಾ? ನಾನು ಸಾತ್ನೂರು ಅವರು. ಏನ್ ಇಲ್ಲೇನಾದ್ರೂ ಬೇರೆ ಅಭಿವೃದ್ಧಿ ಕೆಲಸಗಳು ಆಗೋದಿದೆಯಾ? ಎಲ್ಲ ಮಾಮೂಲಿ ಮಾಡ್ತಾನೆ ಅವ್ರೆ. ಯಾವ ಕೆಲಸನೂ ಪೆಂಡಿಂಗ್ ಆಯ್ತಾ ಇಲ್ಲ, ಎಲ್ಲ ಥರದ್ದು ಕೆಲಸ ಮಾಡ್ತಾವ್ರೆ. ಎಲ್ಲ ತರದ್ ಮಾಡ್ತಾವ್ರೆ. ಇಲ್ಲಿ JDS ಕಾಂಗ್ರೆಸ್ಗೆ ಬಹಳಷ್ಟು ಜಟಾಪಟಿ ನಡೀತಾ ಇರ್ತದೆ. ಅದರಿಂದ ಏನಾದ್ರೂ ಡೆವಲಪ್ಮೆಂಟ್ ವರ್ಕ್ಗೆ ಏನಾದ್ರೂ ಅಡ್ಡಿ ಆಗಿದೆಯಾ? ಇಲ್ಲ ಎಲ್ಲ ಥರದಲ್ಲೂ ನಡೀತಾ ಇದೆ. ಮೇಡಮ್, ಈಗ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡೆಲ್ಲ ಬರ್ತಿದ್ಯಾ? ಹೌದು, ಬರ್ತಿದೆ. ನಿಮ್ಮ ಸಾತ್ನೂರಲ್ಲಿ ಏನ್ ಡೆವಲಪ್ಮೆಂಟ್ ವರ್ಕ್ ಆಗಬೇಕಿದೆ? ಆಗ್ಬೇಕಿದೆ. ಬಸ್ ವ್ಯವಸ್ಥೆ ಬೇಕು ಫಸ್ಟ್ ಆಫ್ ಆಲ್. ಬಸ್ಗಳಿಲ್ಲ ರೆಗ್ಯುಲರ್ ಓಡಾಡೋರಿಗೆ, ಮತ್ತೆ ರಸ್ತೆ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿಲ್ಲ. ಆಸ್ಪತ್ರೆ ಇದೆ, ಬಟ್ ಹಲವು ಸೌಲಭ್ಯಗಳು ಕೊಡ್ತಾ ಇಲ್ಲ. ಗೌರ್ಮೆಂಟಿಂದ ನೇರವಾಗಿ ಬರೋದನ್ನ ಅಲ್ಲಲ್ಲೇ ಮಧ್ಯವರ್ತಿಗಳು ಅಡ್ಡ ಹಾಕಿ ಅವರವರೇ ಒಳಗಡೆ ದುಡ್ಡನ್ನ ನುಂಗ್ತಾ ಇದ್ದಾರೆ. ಅದನ್ನು ನೇರವಾಗಿ ರೋಗಿಗಳಿಗೆ ಯೂಸ್ ಆಗೋ ಥರ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು. ಇವರು ಬರೀ ಲೇಡೀಸ್ಗಷ್ಟೇ ಫ್ರೀ ಕೊಡಬಾರ್ದಿತ್ತು. ಆ್ಯಕ್ಚುಲಿ ಸ್ಟೂಡೆಂಟ್ಗಳು ಕೊಟ್ಟಿದ್ರೆ ಯೂಸ್ ಆಯ್ತಿತ್ತು. ಯಾಕೆ ಜೆಂಟ್ಸ್ಗಳು ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕಲ್ವಾ? ನೆಕ್ಸ್ಟ್ ಟೈಮ್ ಅವ್ರು ಓಟ್ ಹಾಕೋಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ. ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಬರೀ ಬಾಯ್ಸ್ ಗರ್ಲ್ಸ್ ಸ್ಟೂಡೆಂಟ್ಸ್ಗಷ್ಟೇ ಫ್ರೀ ಕೊಡಿ, ಲೇಡೀಸ್ಗಳಿಗೆ ಬೇಡ ಅಂತ ನನ್ನ ಅನಿಸಿಕೆ. ನಿಮ್ಮ ಗ್ರಾಮದಲ್ಲಿ ರಸ್ತೆ, ಚರಂಡಿ, ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯ ಎಲ್ಲ ಇದೆಯಾ? ಏನಾದರೂ ಆಗಬೇಕು ಅಂತದ್ದೇನಾದ್ರೂ ಇದೆಯಾ? ಆಗಬೇಕು, ಇನ್ನೂ ಆಗಿಲ್ಲ. ಎಲ್ಲ ಬರೀ ಜಲ್ಲಿ ಕಲ್ಲಲ್ಲೇ ಓಡಾಡ್ತಾ ಇದ್ದೀವಿ ಮನೆ ಮುಂದೆ. ರಸ್ತೆನೇ ಮಾಡಿಲ್ಲ. ಒಂದು ಸೈಡ್ ಮಾಡವ್ರೆ, ಇನ್ನೊಂದು ಸೈಡ್ ಮಾಡಿಲ್ಲ. ಯಾವುದು ನಿಮ್ಮ ಗ್ರಾಮ? ನಮ್ಮದು ಇಲ್ಲೇ ದೂಂತೂರು. ನಾನಿದೀಗ ಕನಕಪುರ ತಾಲೂಕಿನ ತುಂಗಣಿ ಗ್ರಾಮದಲ್ಲಿ ಇದ್ದೀನಿ. ತುಂಗಣಿ ಗ್ರಾಮದಲ್ಲಿ ಒಂದಷ್ಟು ಸ್ಥಳೀಯರಿದ್ದಾರೆ, ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಶಾಸಕರು ಕೊಟ್ಟ ಮಾತನ್ನ ಈಡೇರಿಸಿದಾರ? ಇನ್ನೂ ಏನೆಲ್ಲ ಮಾಡಬೇಕು ಕನಕಪುರದಲ್ಲಿ, ಏನೆಲ್ಲ ಹೇಳ್ತಾರೆ ಅಂತೇಳಿ ಸ್ಥಳೀಯನ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. DK ಶಿವಕುಮಾರ್ ಇಲ್ಲಿನ ಶಾಸಕರು, ಜೊತೆಗೆ ರಾಜ್ಯದ DCM ಕೊಟ್ಟ ಮಾತನ್ನ, ಆಶ್ವಾಸನೆಯನ್ನ ಈಡೇರಿಸಿದಾರ ಅಂತ ಹೇಳಿ ಸರ್? ಗ್ಯಾರಂಟಿಗಳ ಒಂದು ಭರವಸೆ ಮೇಲೆ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಒಂದು ಸರ್ಕಾರದ ಭದ್ರತೆ ಪಡಿಸ್ಕೊಳ್ಳೋಕ್ಕೋಸ್ಕರ ರಾಜ್ಯದ ಬೊಕ್ಕಸವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ. ಈಗಾಗಲೇ 2 ವರ್ಷಗಳು ಕಳೆದಿವೆ. ತಮಗೆಲ್ಲ ತಿಳಿದಿರೋ ರೀತಿಯಲ್ಲಿ ಅವರ ಪಕ್ಷ ಶಾಸಕರೇ ನಮ್ಗೆ ಯಾವುದೇ ಅನುದಾನ ಬಂದಿಲ್ಲ, ಯಾವ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಅಳಲನ್ನು ತೋಡ್ಕೋತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಈ ನಿಟ್ಟಿನಲ್ಲಿ ಇವರು ಗ್ಯಾರಂಟಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ತಾಲೂಕಿನಲ್ಲೂ ಕೂಡ, ಕನಕಪುರ ಸೇರ್ಕೊಂಡಂಗೆ ಯಾವ ತಾಲೂಕಿನ ಅಭಿವೃದ್ಧಿಯೂ ಕೂಡ ಸರ್ಕಾರದಿಂದ ಆಗ್ತಾ ಇಲ್ಲ. ಈಗ DK ಶಿವಕುಮಾರ್ ಅವರು MLA, ಇಲ್ಲಿ ಅಭಿವೃದ್ಧಿ ಎಷ್ಟು ಮಾಡಿದ್ರೆ? 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು. ರೋಡಿನ ಕೆಲಸ ಸ್ವಲ್ಪ ಮುದ್ದಿದವ್ರು ಮಾಡ್ತಾ ಇರೋರು ನಿಲ್ಸ್ಬಿಟ್ಟವ್ರೆಲ್ಲ. ಈಗ ಅವ್ರು ನಿಲ್ಸ್ಬಿಟ್ಟವ್ರೆ. ಇದ್ದುದೇನು ಏನು ತಾಪತ್ರೆಲ್ಲ ಎಲ್ಲ ನಡೀತದೆ. ಇನ್ನು ರಸಗೊಬ್ಬರದೂ ಎಲ್ಲ ಇದಾಯ್ತದೆ. ಅದು ಸಾಕಷ್ಟು ಠೇವಣಿ ಮಾಡಿ ಕೊಡ್ತಾ ಇಲ್ಲ. ಯೂರಿಯಕ್ಕಾಗಿ ಲೈನ್ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟದೆ ಇವಾಗ. ಅವಾಗೆ DAP ಸಿಗ್ತಾ ಇಲ್ಲ. ಹಿಂಗೆಲ್ಲ ನಡೀತಾ ಇದೆ. ಇನ್ನು ಈ ಸರ್ಕಾರ ಬಂದು ಇನ್ನು ರೈತರ ಬಗ್ಗೆ ಇನ್ನೂ ಏನು ಕಾಳಜಿ ತೋರಿಸ್ತಾ ಇಲ್ಲ ಅನ್ಕೋತೀನಿ ನಾನು. ರೈತರುಗಳಿಗೆ ಬೆಳಗ್ಗೆ ಬಂದರೆ ಸಾಯಂಕಾಲದ ಗಂಟ ಲೈನ್ ಕಾದು ತಾಲೂಕು ಆಫೀಸ್ಗಳಲ್ಲಿ ಕೆಲಸ ಆಗ್ತಾಯಿಲ್ಲ. 1000 ರೂಪಾಯಿ ಕೊಟ್ಟರೆ 500 ರೂಪಾಯಿ ಕೊಟ್ಟರೆ ಅವ್ರ ಕೆಲಸ ಆಗುತ್ತೆ. ಮಾಮೂಲಿ ಕಾಯ್ಕೊಂಡು ಕುಂತಿರೋನು 3 ದಿನ 4 ದಿನ ಆದರೂ ಕಾಯ್ಕೊಂಡಿರ್ಬೇಕು. ಅದೆಲ್ಲ ಸ್ವಲ್ಪ ಬಗೆಹರಿಸ್ಬೇಕು. ತಿರ್ಗಿ ಹಾಲೊಂದು ಯಡಿಯೂರಪ್ಪ ಇದ್ದಾಗ ಬೋನಸ್ ಕೊಡ್ತಾಯಿದ್ರು, ಆ 4 ರೂಪಾಯು ಕಟ್. ಕೈ ತಿಂಡಿ ರೇಟ್ಗಳೆಲ್ಲ ಜಾಸ್ತಿ ಆಯಿತು. ಆಲೂ ರೇಟ್ ಮಾಮೂಲಿನೇ, ಅದು ಕಟ್ ಮಾಡಿರಿ ಬೋನಸ್ಸು. ಅದು ಕಟ್ ಮಾಡಿ ನೀವು ರೈತರು ಕೊಡೋದೇನು? ರೈತರು ಉದ್ಧಾರ ಆಗೋದೇನು? ಅಮ್ಮ, ಈಗ ಕನಕಪುರದಲ್ಲಿ DK ಶಿವಕುಮಾರ್ MLA ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಆಗ್ತಿದ್ಯಾ? ಕೆಲಸಗಳು ಆಗ್ತಿದ್ಯಾ? ನಡೀತಾ ಇದೆ ಅಲ್ಲ ಕೆಲಸ. ಈ ಗ್ಯಾರಂಟಿಗಳು, ಈ ಗೃಹಲಕ್ಷ್ಮಿ ಹಣ ಅವಿನ್ನ 3 ತಿಂಗಳಿಂದ ಬಂದಿಲ್ಲ. ಇನ್ನು ಈಗೇನೋ ಈಗ ಬರಲಿಲ್ಲ. ಈಗ ಹಾಕ್ಬೋದು. ಇವಾಗ ಯಾವ ಊರು ತಾವು? ನಾವು ಹೊರಗಡೆ. ಅಭಿವೃದ್ಧಿ ಆಗ್ತಿದ್ಯಾ ಅಂತ ಊರಲ್ಲಿ? ಚರಂಡಿ, ರೋಡ್ಗಳು ಎಲ್ಲ ನಡೀತಾವೆ. ನಡೀತಾ ಇದೆ, ಕೆಲಸ ನಡೀತಾವೆ. ಸರ್, DK ಶಿವಕುಮಾರ್ ಅವರು 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಶಾಸಕರಾಗಿ. ಏನೆಲ್ಲ ಕೆಲಸ ಆಗ್ತಿದೆ ಕನಕಪುರದಲ್ಲಿ?
ನಮ್ಮ ತಾಲೂಕಿನಲ್ಲಿ ಕನಕಪುರ ಟೌನ್ಗೂ ಅಷ್ಟೇ, ತಾಲೂಕು ಮಟ್ಟದಲ್ಲೂ ಅಷ್ಟೇ DK ಶಿವಕುಮಾರ್ ಮಾಡಿರುವಷ್ಟು ಕೆಲಸನ ಯಾರೂ ಮಾಡಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಹಳ್ಳಿಗಳಿಗೆ ಇಂಥ ಕಡೆ ಯಾವ ಕಾಡಿನಲ್ಲಾಗಲಿ ಒಂದು ರೋಡ್ ಬಿಟ್ಟಿಲ್ಲ, ಎಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಸ್ಕೂಲ್ಗಳು, ಕುಡಿಯೋ ನೀರುಗಳು. DK ಶಿವಕುಮಾರ್ ಅಂತೂ ಇಂಥ ಕೆಲಸ ಇಲ್ಲ ಅನ್ನೋಂಗಿಲ್ಲ, ಬಾಕಿ ಉಳ್ಕೊಂಡಿಲ್ಲ, ಎಲ್ಲ ಕೆಲಸನೂ ಮಾಡವ್ರೆ. ಇನ್ನೇನಾರ ದೊಡ್ಡ ಕೆಲಸಗಳು ಇನ್ನೂ ಬಾಕಿ ಇರೋದು. ಇಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾವ್ರೆ. ಇಲ್ಲಿ ಒಂದು ಹಾಸ್ಪಿಟ್ಲ್ ಆಗಬೇಕು. ಹಾಸ್ಪಿಟ್ಲಿಗೆ ಜಾಗ ಎಲ್ಲ ಹೌಸಿಂಗ್ ಬೋರ್ಡಿನ ಕಡೆಯಿಂದ ಒಂದು 25 ಎಕರೆ ಹಾಸ್ಪಿಟ್ಲಿಗೆ ತಗೊಂಡಿದ್ದಾರೆ. ಅದೊಂದು ಹಾಸ್ಪಿಟ್ಲೊಂದು ಉದ್ಘಾಟನೆ ಮಾಡಿದ್ರೆ, ಭೂಮಿ ಪೂಜೆ ಮಾಡಿದ್ರೆ ಇಲ್ಲಿ ಕೆಲಸಗಳೆಲ್ಲ ಚೆನ್ನಾಗಾಗಿದೆ ಸರ್. ಇವಾಗ ಇಲ್ಲಿ ಮಾಡಿದ್ರು ಆಕ್ಸಿಡೆಂಟ್ ಆಯ್ತವೆ ಎಲ್ಲ. ದಿನ 3 ತಿಂಗಳು 4 ತಿಂಗಳು ಒಬ್ಬರು ಸಾಯ್ತವ್ರೆ. ಕೇಳೋರು ಯಾರಿದ್ದಾರೆ? DK ಅವ್ರು ಕೇಳೋರು, ಒಂದು BJP ಅವ್ರು ಕೇಳೋರು, ದಳದವ್ರು ಕೇಳೋರು. ಸಾಯ್ತಾರೆ ಅಷ್ಟೇ. ದುಡ್ಡು ಮಾಡ್ಕೊಟ್ರು ಮನೆಗೆ ಹೋದ್ರು. ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಇನ್ನೇನಿದೆ ಅಲ್ಲಿ? ಇವರೆಲ್ಲ ಕೇಳಿ ನಿಂತ್ಕೊಂಡು ಮಾಡ್ಬೇಕು, ಕರ್ತವ್ಯ ಮಾಡ್ಬೇಕು ತಾನೆ. ಮಾಡಲಿ ಬಿಡಿ, ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ಸತ್ತಾರ ಅವ್ರು ಸಾಯ್ತಾರೆ ಅಂತಾರೆ, ಸುಮ್ಮನೆ ಅವೇ. ನಾನೀಗ ಕನಕಪುರ ನಗರದಲ್ಲಿದ್ದೇನೆ. ಇಲ್ಲಿ ಒಂದಷ್ಟು ಜನ ಸ್ಥಳೀಯರಿದ್ದಾರೆ, ಮಾತಾಡ್ಸೋಣ. ಕನಕಪುರದಲ್ಲಿ DK ಶಿವಕುಮಾರ್ ಏನೆಲ್ಲ ಮಾಡಿದ್ದಾರೆ, ಇಲ್ಲ ಏನ ಆಗಬೇಕು ಅಂತೇಳಿ. ಸರ್, ಕನಕಪುರದಲ್ಲಿ ಯಾವುದೇ ಅಭಿವೃದ್ಧಿ 1 ರೂಪಾಯಿನೂ ಕೆಲಸ ಆಗಿಲ್ಲ. ಈಗ ಅವ್ರದ್ದೇನು ಸಮಸ್ಯೆ ಆಗಿದೆ ಅಂತ ಅಂದರೆ, ಅವ್ರಿಗೆ ಅಧಿಕಾರ ಅಂಬವ ಜಾಸ್ತಿ ಆಗಿಬಿಟ್ಟು ಕನಕಪುರ ತಾಲೂಕಿನ ಗೆಲ್ಸಿರಿದೆ ಅವ್ರನ್ನ ಅಭಿಪ್ರಾಯದ ಜನಕ್ಕೆ ಬೇಜಾರಾಗ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ DK ಶಿವಕುಮಾರ್ ಸೋಲೋದು ಖಚಿತ ಆಯಿತಾ. ಈಗ ಯಾಕೆಂದರೆ ಇವ್ರು ಯಾವುದೇ ಥರದ್ದು 1 ರೂಪಾಯಿ ಕೆಲಸ ಮಾಡ್ತಾ ಇಲ್ಲ. ಕನಕಪುರದಲ್ಲಿ DK ಶಿವಕುಮಾರ್ ಶಾಸಕರ ಕೂಡ 2 ವರ್ಷ ಆಯ್ತು. ಏನೆಲ್ಲ 2 ವರ್ಷದಲ್ಲಿ ಅಭಿವೃದ್ಧಿಗಳಾಗಿದೆ ಸರ್? ಬೇಜಾನ್ ಮಾಡಿದ್ದಾರೆ, ಇನ್ನ ಮಾಡೋದು ಬೇಕಾದಷ್ಟಿದೆ, ಮಾಡ್ತಾವ್ರೆ. ಇಂಥ ಕೆಲಸಗಳಾಗಿದೆ, ಇಂಥ ಕೆಲಸಗಳಾಗಬೇಕು ಕನಕಪುರ ಸರ್. ಇನ್ನು ಹೊಸ ರೋಡ್ಗಳು, ಸೇತುವೆಗಳವೆ, ಒಳ್ಳೆ ಸೇತುವೆಗಳವೆ, ಎಲ್ಲ ಹತ್ತತ್ರಕ್ಕೆ ಬಂದವೆ. ಇನ್ನು ಕ್ಲಿಯರಿಂಗ್ ಆಗಲಿಲ್ಲ. ಇನ್ನು ಲೇಔಟ್ಗಳು ಮಾಡವ್ರೆ, ಜನಕ್ಕೆ ಸೈಟ್ ಕೊಡೋದು ಇದು ಎಲ್ಲ ಮಾಡವ್ರೆ. ಇನ್ನೂ ಎಲ್ಲ ಮುಕ್ತಿಗೆ ಬರಲಿಲ್ಲ, ಎಲ್ಲ ನಡೀತಾ ಇದೆ ಕೆಲಸ. ಒಳ್ಳೆ ಕೆಲಸ ಮಾಡ್ತಾವ್ರೆ. ನಮಗೇನು ಇವ್ರು ಬಂದಮೇಲೆ ಯಾವ ಕೆಲಸನೂ ಇಲ್ಲ ಅನ್ನೋಂಗಿಲ್ಲ, ಹೇಳಿದ ಕೆಲಸ ಮಾಡಿಕೊಡ್ತಾರೆ. ನಮಗೆ ಸೂರ್ಯ ಅವರು ಇದ್ದುತ್ತು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಮಾತು ಸೂರ್ಯ ಅವರು ಇದ್ದುತ್ತು ಅಂತ ನಮ್ಮ MLA ಸಾಹೇಬ್ರಿಗಿಂತ ನಮ್ಮ ಸೂರ್ಯ ಸಾಹೇಬರು ಎಂಥವ್ರನ್ನೂ ನಿಂತ್ಕೊಂಡು ಹೋಯ್ತಾಯಿದ್ರು, ನಿಂತ್ಕೊಂಡು ಮಾತಾಡ್ತಾರೆ. ಏನು ಕೆಲಸ ಆಗಬೇಕು, ಎತ್ತು ಮಾಡಬೇಕು ಅದನ್ನೆಲ್ಲ ಕೇಳ್ತಾರೆ. ಆ ಕೆಲಸಗಳು ಅವ್ರ ಕೈ ಕೊಟ್ಟ ಕೆಲಸ ಎಲ್ಲ ಆಯ್ತಾವೆ. DK ಶಿವಕುಮಾರ್ ಇಲ್ಲಿ MLA ಅವರು ಕೆಲಸ ಮಾಡ್ತಾವ್ರ? ಕೆಲಸಗಳಾಗಿದೆ, 2 ವರ್ಷ ಆಯ್ತು MLA ಆಗೀಗ. ಅವ್ರು ಮಾಡ್ತಾವ್ರ, ಕೆಲಸ ಮಾಡ್ತಾವ್ರ. ಅವರು ಕೆಲಸ ಮಾಡ್ತಾರೆ. ಮನೇಲಿದವ್ರಿಗೆ ಮನೆ ಕೊಟ್ಟವ್ರೆ, ರೋಡ್ ಮಾಡಿಸ್ತಾವ್ರೆ, ಎಲ್ಲಕ್ಕೂ ಅನುಕೂಲ ಆಯ್ತಾ ಅದ ಅವರಿಂದ. ಗೃಹಲಕ್ಷ್ಮಿ ಎಷ್ಟು ತಿಂಗಳು ಬರಬೇಕು? ಈಗ 2 ತಿಂಗಳಿಗೆ ಬರ್ಬೇಕಷ್ಟೇ. ಎಲ್ಲ ತಿಂಗಳಿಗೂ ಬರ್ತಿತ್ತು. ಹಾಕ್ತಾರ ನಂಬಿಕೆ ಅದೇ. ಕನಕಪುರದಲ್ಲಿ ಕೆಲಸಗಳು ಆಗ್ತಾ ಇದೆಯಾ? ಆಯ್ತವೆ ಸರ್, ಆಯ್ತವೆ. ಏನ್ ಕೆಲಸಗಳು ಆಯ್ತವೆ ಅಂತ? ರೋಡ್ ಕೆಲಸ ಮಾಡ್ತಾವ್ರೆ, ಎಲ್ಲ ಮಾಡ್ಕೊಡ್ತಾವ್ರೆ. ಬಡವ್ರಿಗೆಲ್ಲ ಮನೆಯೆಲ್ಲ ಕೊಟ್ಟಿದ್ದಾರೆ. ಕೊಟ್ಟವ್ರೆ, ಕೊಡ್ದವ್ರಿಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಊರಲ್ಲೂ ಮಾಡಿದ್ದಾರೆ. ದೊಡ್ಡಹಳ್ಳಿ ನಮ್ದು, ನಮ್ಮನೆ ಅವ್ರ ಮನೆ ಎದುರುಗಡೆ ನಮ್ಮ ಮನೇನ ಇರೋದು. ಅಲ್ಲೂ ಮಾಡಿದ್ದಾರೆ, ರೋಡು ಪಾಡು ಎಲ್ಲ ಮಾಡಿದ್ದಾರೆ, ಮಾಡ್ತಾವ್ರೆ. ಬಡವ್ರಿಗೆಲ್ಲ ಮಾಡ್ತಾವ್ರೆ. ಕನಕಪುರದಲ್ಲಿ ಏನೆಲ್ಲ ಕೆಲಸಗಳಾಗಿದೆ, ಎಲ್ಲ ಕೆಲಸ ಮಾತುಗಳನ್ನ ಈಡೇರ್ಸವ್ರ ಅಂತ? ಎಲ್ಲ ಕೆಲಸ ಚೆನ್ನಾಗೈತಾವೆ, ಎಲ್ಲ ಆಗಿದೆ. ಎಲ್ಲ ಕಡೆ ನೀರಿಗೂ ಎಲ್ಲ ಸೌಕರ್ಯ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ರೋಡ್ ಆಗ್ಬೇಕು ಅಷ್ಟೇ, ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಏನು ಕೇಳೋಂಗಿಲ್ಲ, ಏನೇನು ಎಲ್ಲ ಮಾಡ್ತಾರೆ ಸರ್. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು ಸರ್. DK ಶಿವಕುಮಾರ್ MLA ಕನಕಪುರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ, ಇನ್ನ ಏನ್ ಆಗ್ಬೇಕು? MLA ಕೊಟ್ಟ ಮಾತುಗಳನ್ನೆಲ್ಲ ಈಡೇರಿಸ್ತಾವ್ರ ಅಂತ? ಈಡೇರಿಸ್ತಾವ್ರೆ ಸರ್, ಈಡೇರಿಸ್ತಾವ್ರೆ. ರೋಡ್ಗಳು ಮಾಡ್ತಾವ್ರೆ, ಮನೆ ಇಲ್ದಿರೋರ್ಗೆ ಮನೆ ಕೊಟ್ಟವ್ರೆ, ಎಲ್ಲ ಮಾಡ್ತಾವ್ರೆ. ಕೆಲಸ ಕಾರ್ಯಗಳೆಲ್ಲ ಮಾಡ್ತಾವ್ರೆ. ಸಿಮೆಂಟ್ ರೋಡ್ ಮಾಡ್ತಾರೆ, ಗಲ್ಲಿಗೂ ಶುದ್ಧ ನೀರು ಮಡಗಿಸ್ತಾವ್ರೆ, ಹಳ್ಳಿಗೂ ಮಾಡ್ತಾವ್ರಲ್ಲ ಸರ್. ಎಲ್ಲ ಕೆಲಸ ಮಾಡಿಕೊಡ್ತಾವ್ರೆ. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 8. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 8.5. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 9. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 9. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 8. ಕನಕಪುರ ವಿಧಾನಸಭಾ ಕ್ಷೇತ್ರದ ಶಾಸಕ DK ಶಿವಕುಮಾರ್ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 8.5. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಗಳಾಗಿದೆ. DK ಶಿವಕುಮಾರ್ ಸ್ಥಳೀಯ ಶಾಸಕರು
ಏನೆಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಜೊತೆಗೆ ಇನ್ನೂ ಯಾವೆಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದಷ್ಟು ಮಂದಿ ಇನ್ನೂ ಕೂಡ ಕೆಲಸ ಆಗಬೇಕು ಅಂತ ಹೇಳಿದ್ರೆ, ಮತ್ತೊಂದಷ್ಟು ಮಂದಿ ಈಗಾಗಲೇ ಕೆಲಸಗಳ ಆಗಿದೆ, ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪವರ್ ಟಿವಿಯ MLA ಮಾರ್ಕ್ಸ್ ಕಾರ್ಡ್ಗೆ ತಮ್ಮ ತಮ್ಮ ಮಾರ್ಕ್ಸ್ಗಳನ್ನ ಕೊಟ್ಟಿರುವಂಥದ್ದು. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.